ಕೋಟ್ಯಾಂತರ ಪಾಳುಭೂಮಿಗೆ ನಕಲಿ ವಾರಸುದಾರರ ಆಟ. ಹುಬ್ಬಳ್ಳಿಯಲ್ಲಿ ಭೂಮಾಫಿಯಾ ಸಂಚು ಬಯಲು. 5 ಎಕರೆ ಜಮೀನಿಗೆ ನಕಲಿ ಪುತ್ರ ಎಂಟ್ರಿ. ದಾಖಲೆ ತಿದ್ದುಪಡಿ ಮೂಲಕ ಭೂ ಕಬಳಿಕೆ ಯತ್ನ. ಭೂಮಾಫಿಯಾ ಸಂಚು ಬಯಲು. $20 ಕೋಟಿಗೂ ಹೆಚ್ಚು ಮೌಲ್ಯದ ಪಾಳುಭೂಮಿಗೆ ನಕಲಿ ವಾರಸುದಾರರ ನೆರಳು ಬಿದ್ದಿರುವ ಆತಂಕಕಾರಿ ಪ್ರಕರಣ ಹುಬ್ಬಳ್ಳಿನಲ್ಲಿ ಬೆಳಕಿಗೆ ಬಂದಿದೆ. ಭೂಮಾಫಿಯಾ ಬೃಹತ್ ಸಂಚು ರೂಪಿಸಿಕೊಂಡಿರುವ ಶಂಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಹೋಬಳಿಯ ಅದರಗುಂಚಿ ಗ್ರಾಮದ ಸರ್ವೆ ನಂಬರ್ 647ರಿಂದ 650ರವರೆಗಿನ ಒಟ್ಟು 5 ಎಕರೆ 40 ಗುಂಟೆ ಪಾಳುಬಿದ್ದ ಜಮೀನು ಗಬ್ಬೂರ ಬೈಪಾಸ್ ಸಮೀಪ ಇದೆ. ಈ ಜಾಗದ ಮಾರುಕಟ್ಟೆ ಮೌಲ್ಯ 25 ಕೋಟಿ ರೂಪಾಯಿಗೂ ಅಧಿಕ ಎಂದು ಅಂದಾಜಿಸಲಾಗಿದೆ. ದಾಖಲೆಗಳ ಪ್ರಕಾರ ಈ ಆಸ್ತಿ ಯಶವೀರ ಘನಶ್ಯಾಮ ದಾಸ್ ಗೋಯಿಲ್ ಅವರ ಹೆಸರಿನಲ್ಲಿದ್ದು, ಅವರು ಮತ್ತು ಪತ್ನಿಯು ಹಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ವಾರಸುದಾರರ ಮಾಹಿತಿ ಇಲ್ಲದ ಕಾರಣ ಜಮೀನು ದಶಕಗಳಿಂದ ಪಾಳು ಬಿದ್ದಂತೆಯೇ ಉಳಿದಿದೆ. ಆದರೆ ಇದೀಗ ನಾನೇ ಅವರ ಪುತ್ರ ರವಿಕಿರಣ್ ಎಂದು ಹೇಳಿಕೊಳ್ಳುವ ವ್ಯಕ್ತಿಯೊಬ್ಬ ಆಧಾರ್ ತಿದ್ದುಪಡಿ ಮಾಡಿಕೊಂಡು ಕೋರ್ಟ್ ಮೂಲಕ ವಾರಸುದಾರ ಪ್ರಮಾಣಪತ್ರ ಪಡೆಯಲು ಮುಂದಾಗಿದ್ದಾನೆ ಎಂಬುದು ಸಂಶಯಕ್ಕೆ ಕಾರಣವಾಗಿದೆ. ಈ ಸಂಬಂಧ ಗದಗ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮಿಸ್ಸೆ ಅರ್ಜಿ ಸಲ್ಲಿಸಿರುವುದು ದಾಖಲೆಗಳಿಂದ ತಿಳಿದುಬಂದಿದೆ. ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗನ್ ಚೌಹಾಣ್ ಅವರು ಇಂತಹ ವಾರಸುದಾರರಿಲ್ಲದ ಭೂಮಿಗಳನ್ನು ಸರ್ಕಾರ ವಶಕ್ಕೆ ಪಡೆದು ಸಾರ್ವಜನಿಕ ಯೋಜನೆಗಳಿಗೆ ಬಳಸಬೇಕು ಎಂದು ಒತ್ತಾಯಿಸಿದ್ದಾರೆ. ಭೂಮಾಫಿಯಾ ಕೈಗೆ ಕೋಟ್ಯಾಂತರ ಮೌಲ್ಯದ ಆಸ್ತಿಗಳು ಸಿಲುಕದಂತೆ ಜಿಲ್ಲಾಡಳಿತ, ಆದಾಯ ಇಲಾಖೆ ಹಾಗೂ ನೋಂದಣಿ ಇಲಾಖೆ ಸಮಗ್ರ ತನಿಖೆ ನಡೆಸಬೇಕೆಂಬ ಒತ್ತಾಯ ಹೆಚ್ಚಾಗಿದೆ. ಇದು ಗದಗವಾಣಿ ಟಿವಿ ಸುದ್ದಿ. ಮುಂದಿನ ಬೆಳವಣಿಗೆಗಳನ್ನು ನಿಮಗೆ ನಿರಂತರವಾಗಿ